ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನೀವೇನಾದರೂ ಸಿ ಇ ಟಿ ಎಕ್ಸಾಮ್ ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ಶುಭ ಸುದ್ದಿ ಅಂತ ಹೇಳ್ಬೋದು. ಸಿ ಇ ಟಿ ಅಪ್ಲಿಕೇಶನ್ಸನ್ನು ಆನ್ಲೈನ್ ಮುಖಾಂತರ ಸಲ್ಲಿಸೋಕೆ ಈಗ ಅರ್ಜಿಗಳನ್ನು ಆಹ್ವಾನ ಮಾಡಲಾಗಿದೆ. ಸೊ ಇದೇ ತಿಂಗಳು 17ನೇ ತಾರೀಕು ಜನವರಿ 17ರಿಂದ ನೆಕ್ಸ್ಟ್ ಮಂತ್ ಫೆಬ್ರವರಿ 17ನೇ ತಾರೀಕು ತನಕ ನೀವು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಸಿ ಇ ಟಿ ಎಕ್ಸಾಮನ್ನು ಬರೀಬೇಕಂತ ಇದ್ದೀರೋ ಅವರೆಲ್ಲರೂ ಕೂಡ ನೀವು ಈಗ ಸಿ ಇ ಟಿ ಎಕ್ಸಾಮನ್ನು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಹಾಗಾಗಿ ಮೊದಲನೇದಾಗಿ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಸರಿಯಾದ ದಾಖಲೆಗಳನ್ನು ನೀವು ಇಟ್ಕೊಂಡಿರ್ಬೇಕಾಗತ್ತೆ. ಸೊ ನೀವು ಪದೇ ಪದೇ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾದ್ರೆ ನೀವು ಯಾವ ಡಾಕ್ಯುಮೆಂಟ್ ಬೇಕು ಅನ್ನೋದನ್ನು ನೀವು ಚೆಕ್ ಮಾಡ್ಕೊಳೋದಕ್ಕಿಂತ ಮೊದಲೇ ಎಲ್ಲದನ್ನು ನಿಮ್ಮ ಡಾಕ್ಯುಮೆಂಟ್ಗಳನ್ನು ಸರಿಯಾದ ರೀತಿಯಲ್ಲಿ ಇಟ್ಕೊಂಡು ವಿತಿನ್ 15 to 30 ಮಿನಿಟ್ಸ್ ಒಳಗಡೆ ನೀವು ಆರಾಮಾಗಿ ಅಪ್ಲೈ ಮಾಡ್ಕೊಳ್ಬೋದು. ಸೊ ಮೊದಲನೇದಾಗಿ ಯಾವೆಲ್ಲ ದಾಖಲೆಗಳು ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ನೋಡ್ತಾ ಇರ್ಬೋದು, ಮೊದಲನೇದಾಗಿ ನೀವು ನಿಮ್ಮ ಆಧಾರ್ ಕಾರ್ಡನ್ನು ನೀವು ಇಟ್ಕೊಂಡಿರ್ಬೇಕಾಗತ್ತೆ. ಅದಾದ ನಂತರ ನಿಮ್ಮ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಏನಿರುತ್ತೋ ಸೊ ಅದು ಕಂಪಲ್ಸರಿಯಾಗಿ ಇರಲೇಬೇಕಾಗುತ್ತೆ. ಹಾಗೆ ಇನ್ನೊಂದೇನಪ್ಪ ಅಂದರೆ ನಿಮ್ಮ ಫೋಟೋ ಕೂಡ ಬೇಕಾಗುತ್ತೆ, ಹಾಗೆ ಸಿಗ್ನೇಚರ್ ಕೂಡ ಬೇಕಾಗುತ್ತೆ, ಹಾಗೆ SSLC ಮಾರ್ಕ್ಸ್ ಕಾರ್ಡ್ ಕೂಡ ಬೇಕಾಗುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ನೀವೇನಾದರೂ ಸ್ಟಡಿ ಸರ್ಟಿಫಿಕೇಟನ್ನು ಕೂಡ ಬೇಕಾಗುತ್ತೆ. 1 to 10 ತನಕ ಕಂಪಲ್ಸರಿ ಬೇಕು. ಬೇಕಾದರೆ 1 to 12 ತನಕ ನೀವು ಸ್ಟಡಿ ಸರ್ಟಿಫಿಕೇಟನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ಇಂಪಾರ್ಟೆಂಟಾಗಿ ಸ್ಟಡಿ ಸರ್ಟಿಫಿಕೇಟಲ್ಲಿ ನಿಮ್ಮ ಸ್ಕೂಲ್ ಡೈಸ್ ನಂಬರ್ ಕೂಡ ಕಂಪಲ್ಸರಿಯಾಗಿ ಇರಬೇಕಾಗುತ್ತೆ. ಸೊ ಅದನ್ನು ನೀವು ಆ ಸ್ಟಡಿ ಸರ್ಟಿಫಿಕೇಟಲ್ಲಿ ಮೆನ್ಷನ್ ಆಗಿದೆಯಾ ಅನ್ನೋದನ್ನು ಒಂದ್ಸತಿ ಕನ್ಫರ್ಮ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಕನ್ನಡ ಮೀಡಿಯಮಲ್ಲಿ ನೀವೇನಾದರೂ ವ್ಯಾಸಂಗ ಮಾಡಿದರೆ ಸೊ ನೀವು ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಅದು 1 to 10 ತನಕ ನಿಮ್ಮ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ಕೂಡ ಕಂಪಲ್ಸರಿ ಬೇಕಾಗುತ್ತೆ. ಒಂದು ವೇಳೆ ನೀವು ಕನ್ನಡ ಮೀಡಿಯಮಲ್ಲಿ ಓದಿದರೆ ಅಥವಾ ಇನ್ನೊಂದು ಏನಪ್ಪ ಅಂದರೆ ರೂರಲ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಏನಾದರೂ ನೀವು ಗ್ರಾಮೀಣ ಪ್ರದೇಶದಲ್ಲಿ ಏನಾದರೂ ನೀವು ಓದಿದರೆ ನೀವು 1 to 10 ತನಕ ಸೊ ಅದನ್ನು ನೀವು ರೂರಲ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಇನ್ನೊಂದು ಕಂಪಲ್ಸರಿಯಾಗಿ ನೀವು ತಿಳ್ಕೊಂಡಿರ್ಬೇಕಾಗತ್ತೆ. ರೂರಲ್ ಸರ್ಟಿಫಿಕೇಟ್ ಅಂದರೆ ನೀವು 1ರಿಂದ 9ನೇ ತರಗತಿ ತನಕ ನೀವು ರೂರಲಲ್ಲಿ ಓದ್ಬಿಟ್ಟು 10th ಏನಾದರೂ ನೀವು ಗ್ರಾಮೀಣದಲ್ಲಿ ಓದಿದರೆ, ಗ್ರಾಮೀಣ ಪ್ರದೇಶದಲ್ಲಿ ಓದಿದರೆ ಆವಾಗ ನಿಮಗೆ ಅದು ರೂರಲ್ ಸರ್ಟಿಫಿಕೇಟ್ಗೆ ಅಪ್ಲೈ ಆಗಲ್ಲ, ಅಂದರೆ ಅಪ್ರೂವಲ್ ಆಗಲ್ಲ. ಸೊ ಅದನ್ನು 1 ವರ್ಷ ನೀವು ಯಾವುದಾದ್ರೂ ಬೇರೆ ಕಡೆ ಓದಿದ್ರೂ ಅದು ಅಪ್ರೂವಲ್ ಆಗಲ್ಲ. ಸೊ ಅದನ್ನು ಕಂಪಲ್ಸರಿ ತಿಳ್ಕೊಳ್ಳಿ. ಹಾಗೆ ಕನ್ನಡ ಮೀಡಿಯಮನ್ನು ಕೂಡ ಅಷ್ಟೇ 1 to 10 ತನಕ ನೀವೇನಾದರೂ ಕನ್ನಡ ಮೀಡಿಯಮಲ್ಲೇ ಸ್ಟಡಿ ಮಾಡಿದರೆ ನೀವು ಆ ಕ್ಯಾಟಗರಿಗೆ ನೀವು ಎಲಿಜಿಬಲ್ ಆಗ್ತೀರಾ. ಒಂದು ವೇಳೆ ಯಾವುದಾದ್ರೂ 1 ವರ್ಷ ಮಧ್ಯದಲ್ಲಿ ನೀವು ಇಂಗ್ಲೀಷ್ ಮೀಡಿಯಮನ್ನು ಸ್ಟಡಿ ಮಾಡಿದರೂ ಕೂಡ ನೀವು ಅದಕ್ಕೆ ಎಲಿಜಿಬಲ್ ಇರೋದಿಲ್ಲ. ಸೊ ಈ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ. ಹಾಗೆ ಬ್ಯಾಂಕ್ ಪಾಸ್ ಪುಸ್ತಕನೂ ಬೇಕಾಗುತ್ತೆ. ಹಾಗೆ ಮತ್ತೊಂದೇನಪ್ಪ ಅಂದರೆ ನಿಮ್ಮ ಮೊಬೈಲ್ ನಂಬರ್ ಹಾಗೆ ಇಮೇಲ್ ID ಕೂಡ ಕಂಪಲ್ಸರಿಯಾಗಿ ಬೇಕಾಗುತ್ತೆ. ಒಂದು ವೇಳೆ ನೀವು ಏನಾದರೂ ಯಾವುದಾದ್ರೂ ಸೈಬರ್ ಸೆಂಟ್ರಲ್ಲಿ ಅಪ್ಲೈ ಮಾಡ್ತಾರೆ ಅಂದರೆ ಸೊ ಅವರ ಮೊಬೈಲ್ ನಂಬರ್ ಇಮೇಲ್ IDಯನ್ನು ಹಾಕಿರ್ತಾರೆ. ಏನಾದರೂ ನಿಮಗೆ ಇನ್ಫಾರ್ಮೇಷನ್ಸ್ ಕೊಡಬೇಕು ಅಂತಂದರೆ ನಿಮ್ಮ ಏನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆಗ ಅದು ನಿಮ್ಮ ಸೈಬರ್ ಸೆಂಟ್ರ್ ಏನಿರ್ತಾರೋ ಅವರಿಗೆ ಆ ಪರ್ಸನ್ಗಳಿಗೆ ಹೋಗುತ್ತೆ. ಹಾಗಾಗಿ ಇಂಪಾರ್ಟೆಂಟ್ ಆಗಿ ನಿಮ್ಮ ಮೊಬೈಲ್ ನಂಬರ್ ಹಾಗೆ ನಿಮ್ಮ ಇಮೇಲ್ IDಗಳನ್ನೇ ಮಾತ್ರ ಕೊಟ್ಟು ನೀವು ಅದನ್ನು ಅಪ್ಲೈ ಮಾಡೋದ್ರಿಂದ ನಿಮಗೆ ಮುಂದೆ ಉಪಯೋಗ ಕೂಡ ಆಗುತ್ತೆ. ಇಷ್ಟು ಡಾಕ್ಯುಮೆಂಟ್ಗಳನ್ನು ನೀವು ಕಂಪಲ್ಸರಿಯಾಗಿ ನೀವು ರೆಡಿ ಮಾಡಿ ಇಟ್ಕೊಂಡು ಆನಂತರ ನಿಮ್ಮ ಅಪ್ಲಿಕೇಶನ್ಸನ್ನು ನೀವು ಸಲ್ಲಿಸಲು ಉಪಯೋಗ ಆಗುತ್ತೆ. ನಿಮಗೆ ಯಾವುದೇ ರೀತಿ ತೊಂದರೆ ಇಲ್ಲದಂಗೆ ನೀವು ಅಪ್ಲಿಕೇಶನ್ಸನ್ನು ಸಲ್ಲಿಸ್ಬೋದು. ಹಾಗೆ ಇನ್ನೊಂದೇನಪ್ಪ ಅಂದರೆ ನೀವು ಇಂಪಾರ್ಟೆಂಟಾಗಿ ನೋಡ್ಕೊಳ್ಬೇಕಾಗಿರ್ಬೋದು. ಇಲ್ಲಿ ನೋಡಿ KE ಕೂಡದಿಂದನೂ ಒಂದು ನೋಟಿಫಿಕೇಶನ್ಸ್ ಕೂಡ ಇದೆ. ನೀವು ಕಂಪಲ್ಸರಿ ವಿಶೇಷ ಸೂಚನೆ ಅಂತ ಇಲ್ಲಿದೆ ನೋಡ್ಬೋದು. SSLC ಅಂಕಪಟ್ಟಿ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಹಾಗೆ RD ಪ್ರಮಾಣ ಪತ್ರಗಳು ಅಂದರೆ ನಿಮ್ಮ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಏನಿರುತ್ತೋ ಅದರಲ್ಲಿ RD ನಂಬರ್ ಇರುತ್ತಲ್ಲ ಸೊ ಅದ್ರ ಪತ್ರಗಳಾಗಿರ್ಬೋದು. ಸೊ ಅದರಲ್ಲಿರ್ತಕ್ಕಂಥ ಹೆಸರು ಒಂದೇ ರೀತಿ ಇರಬೇಕು. ಮತ್ತು ಒಂದು ವೇಳೆ ವ್ಯತ್ಯಾಸ ಇದ್ದರೆ ಕೂಡಲೇ ಈಗ SSLC ಅಂಕಪಟ್ಟಿಯಲ್ಲಿ ಇರುವ ಹಾಗೆಯೇ ನೀವು ಆಧಾರ್ ಕಾರ್ಡ್ ಆಗಿರ್ಬೋದು, ಹಾಗೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಗಳು ಆಗಿರ್ಬೋದು, ಯಾವುದೇ ದಾಖಲೆಗಳು ಆದರೂ ಕೂಡ ಅದರ ಪ್ರಕಾರ ಈಗಲೇ ಸರಿಪಡಿಸಿಕೊಂಡು ಆನಂತರ ನೀವು ಅರ್ಜಿಯನ್ನು ಸಲ್ಲಿಸಿದರೆ ನಿಮಗೆ ಬೆನಿಫಿಟ್ ಆಗುತ್ತೆ. ಒಂದು ವೇಳೆ ಅದರಲ್ಲಿ ಏನಾದರೂ ಡಿಫ್ರೆನ್ಸ್ ಇದ್ದರೆ ಈ ತಂದೆ ಹೆಸರಾಗಿರ್ಬೋದು, ತಾಯಿ ಹೆಸರಾಗಿರ್ಬೋದು, ಅಥವಾ ನಿಮ್ಮ ಸ್ಪೆಲ್ಲಿಂಗಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಅಥವಾ ನಿಮ್ಮ ಇನಿಷಿಯಲಲ್ಲಿ ಮಿಸ್ಟೇಕ್ ಇದ್ದರೆ ಸೊ ಅದನ್ನು ಸ್ವಲ್ಪ ರಿಜೆಕ್ಟ್ ಆಗುವ ಸಾಧ್ಯತೆ ಬಹಳ ಇರುತ್ತೆ. ಅಥವಾ ನಿಮ್ಮ ಏನಾದರೂ ಬೇರೆ ಸಮಸ್ಯೆಗಳನ್ನು ನೀವು ಅನುಭವಿಸ್ಬೋದಾಗುತ್ತೆ. ಸೊ ಹಾಗಾಗಿ ಮೊದಲನೇದಾಗಿ ನೀವು ನಿಮ್ಮ ಡಾಕ್ಯುಮೆಂಟ್ಗಳನ್ನು SSLC ಅಂಕಪಟ್ಟಿಯಲ್ಲಿ ಯಾವ ರೀತಿ ನಿಮ್ಮ ಹೆಸರುಗಳು ಇದೆಯೋ ಅದೇ ರೀತಿಯಾಗಿ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, RD ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು ಅದನ್ನು ರೆಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆ ನಂತರ ನೀವು ನಿಮ್ಮ ಅಪ್ಲಿಕೇಶನ್ಸನ್ನು ಸಲ್ಲಿಸೋದಕ್ಕೆ ಮುಂದಾಗಿ ಕಂಪಲ್ಸರಿಯಾಗಿ ಇದನ್ನು ನೀವು ನೋಡ್ಕೊಳ್ಬೇಕಾಗತ್ತೆ. ಹಾಗೆ ಈಗ ಪ್ರೆಸೆಂಟಾಗಿ ಈ ವರ್ಷದಲ್ಲಿ ಏನಪ್ಪ ಚೇಂಜ್ ಆಗಿದೆ ಅಂದರೆ ನೀವು ಅಪ್ಲಿಕೇಶನ್ಸ್ ಹಾಕಿದ ನಂತರ ನೀವು ಒಂದು ವೇಳೆ ಕನ್ನಡ ಮೀಡಿಯಮ್ ಸ್ಟಡಿ ಮಾಡಿದ್ರಾ ಅಂತ ನೀವು ಅಪ್ಲಿಕೇಶನ್ಸ್ ಹಾಕಿದರೆ ಸೊ ಆ ಕ್ಯಾಟಗರಿಗೆ ಸಂಬಂಧಪಟ್ಟ ಹಾಗೆ ನೀವೇನಾದರೂ ಅಪ್ಲೈ ಮಾಡುತ್ತಾ ಇದ್ದರೆ ಸೊ ಅದನ್ನು ನೀವು ನಿಮ್ಮ ಹತ್ತಿರದ ಗೌರ್ಮೆಂಟ್ ಪ್ರಿನ್ಸಿಪಲ್ ಹತ್ರ ನೀವು ಅದನ್ನು
ಅಪ್ರೂವಲ್ ಮಾಡಿಸ್ಕೊಂಡು ಬರಬೇಕಾಗತ್ತೆ. ಸೊ ಕನ್ನಡ ಮೀಡಿಯಮಲ್ಲಿ ಇರ್ತಕ್ಕಂಥದ್ದು. ಆ ನಂತರ ನೀವು ಅಪ್ಲಿಕೇಶನ್ಸನ್ನು ನೀವು ಡೌನ್ಲೋಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಒಂದು ವೇಳೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿದರೆ. ಒಂದು ವೇಳೆ ನೀವು ಅದನ್ನು ಅಪ್ರೂವಲ್ ಮಾಡಿಸ್ದಲೇ ನೀವು ಏನಾದರೂ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಸಲ್ಲಿಸಿ ಡೌನ್ಲೋಡ್ ಮಾಡ್ತೀನಿ ಅಂತ ಹೋದರೆ ನಿಮಗೆ ಆ ಅಪ್ಲಿಕೇಶನ್ಸ್ ಡೌನ್ಲೋಡ್ ಆಗೋಲ್ಲ. ಯಾಕಂದರೆ ಲಾಸ್ಟ್ ಇಯರೆಲ್ಲ ಈ ರೀತಿಯಾಗಿ ತುಂಬ ಸಮಸ್ಯೆಗಳಾಗಿರೋದ್ರಿಂದ ಈ ರೀತಿ ಗೌರ್ಮೆಂಟು ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊಂಡಿದೆ. ಸೊ ಇದನ್ನೆಲ್ಲ ಮೊದಲೇ ನೀವು ನಿಮ್ಮ ಹತ್ತಿರದ ಗೌರ್ಮೆಂಟ್ ಪ್ರಿನ್ಸಿಪಲ್ ಹತ್ರ ನೀವು ಅದನ್ನು ಅಪ್ರೂವಲ್ ಮಾಡಿಸ್ಕೊಂಡು ಬಂದ ನಂತರ ಮಾತ್ರ ನಿಮಗೆ ನಿಮ್ಮ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿರ್ತಕ್ಕಂಥ ಅಪ್ಲಿಕೇಶನ್ಸ್ ಕೂಡ ಓಪನ್ ಆಗುತ್ತೆ. ಸೊ ಇದು ಮೇಜರ್ ಆಗಿರ್ತಕ್ಕಂಥ ವಿಷಯ. ಸೊ ಇಷ್ಟನ್ನು ತಿಳ್ಕೊಂಡು ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದು ಫ್ರೆಂಡ್ಸ್. ಸೊ ನಾನು ಕೊಟ್ಟಿರ್ತಕ್ಕಂಥ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.